ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತುಂಬ ಟೇಸ್ಟಿಯಾಗಿರೋ ಆ್ಯಂಡ್ ಹೆಲ್ತಿಯಾಗಿರೋ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಆ್ಯಂಡ್ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಇವತ್ತು ಒಂದು ಈರುಳ್ಳಿನ ಒಂದು ಸ್ವಲ್ಪ ದಪ್ಪ ಇರಲಿ ಈರುಳ್ಳಿ, ಅದಕ್ಕೆ ಟೊಮೆಟೊ ಮೀಡಿಯಮ್ ಸೈಜ್ನ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಥರ ಈ ತೊಂಡೆಕಾಯಿ ಪಲ್ಯಗೆ ಈ ಥರ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾರ್ಮಲ್ ಹಾಗೇನೂ ಕಟ್ ಮಾಡಿ ಹಾಗೆ ಒಗ್ಗರಣೆಗೂ ಹಾಕ್ಕೊಬೋದು ಈರುಳ್ಳಿ ಟೊಮೆಟೊನ. ಬಟ್ ಈ ಥರ ಫ್ರೈ ಮಾಡಿ ಆಮೇಲೆ ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೇಂಜ್ ಆಗುತ್ತೆ ಆ್ಯಂಡ್ ತುಂಬಾ ಕಲರ್ಫುಲ್ಲು ಬರುತ್ತೆ. ಇದನ್ನು ಚಪಾತಿ ಜೊತೆ ಅಥವಾ ರೈಸು ಮುದ್ದೆ ಜೊತೆಗೆ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಕೊಬೋದು. ಈ ಥರ ಸ್ವಲ್ಪ ಚೆನ್ನಾಗಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ನೀರೇನು ಹಾಕ್ಕೊಬೇಡಿ, ಹಾಗೆ ಪೇಸ್ಟ್ ಮಾಡಿ ಗಟ್ಟಿಗೆ ಇರಲಿ ಪೇಸ್ಟು. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ತೊಂಡೆಕಾಯಿನ ಒಂದು ಅರ್ಧ kg ಆಗಷ್ಟು ತೊಂಡೆಕಾಯಿನ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈ ಹಚ್ಚಿಟ್ಕೊಂಡಿರೋ ತೊಂಡೆಕಾಯಿಗೆ ಆಯಿಲ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಇದು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾವು. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ತೊಂಡೆಕಾಯಿ ಪಲ್ಯನೆಲ್ಲ ನಾರ್ಮಲಾಗಿ ಮಾಡ್ಕೊಂಡು ತಿಂದರೆ ಅಷ್ಟೊಂದು ಟೇಸ್ಟಿ ಅನಿಸಲ್ಲ. ಬಟ್ ಈ ಥರ ಈ ಪ್ಯಾಟ್ರನಲ್ಲಿ ರೆಸಿಪಿ ಫಾಲೋ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಲೈಕ್ ಆಗುತ್ತೆ ಎಲ್ರಿಗೂ ಅಂದ್ಕೊಂಡಿದ್ದೀನಿ. ನನಗಂತೂ ಈ ಥರ ಮಾಡೋ ತೊಂಡೆಕಾಯಿ ಪಲ್ಯ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಮನೇಲಿ ಮಕ್ಳಿಗೂ ಅಷ್ಟೇ ಬೇರೆ ಥರ ಮಾಡಿಕೊಡೋದ್ರಿಗಿಂತ ಈ ಥರ ಮಾಡಿಕೊಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಕಲರ್ ಚೇಂಜ್ ಆಗಿದೆ. ಸೊ ಈಗ ನಾನು ಇದನ್ನ ಎತ್ತಿ ಇಟ್ಬಿಟ್ಟು ಒಂದು ಬಾಣಲಿಗೆಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರಲ್ಲ ಟೊಮೆಟೊ ಈರುಳ್ಳಿ ಪೇಸ್ಟ್ನ ಅದನ್ನು ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಿಮಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಬೇಕು ಅಂದರೆ ಇದರಲ್ಲೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಈ ಥರ ಖಾರದ ಪುಡಿ ಯೂಸ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದರಿಂದ ಆದಷ್ಟು ಈ ಥರ ಚಿಲ್ಲಿ ಪೌಡ್ರನ್ನೇ ಯೂಸ್ ಮಾಡ್ಕೊಳ್ಳಿ. ಈ ಪೇಸ್ಟಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೆ. ಸೊ ನಾನೀಗ ಹುರಿದಿಟ್ಕೊಂಡಿದ್ದಂಥ ತೊಂಡೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಹೊತ್ತೇನು ಬೇಯಿಸೋದು ಬೇಕಾಗಲ್ಲ, ಯಾಕಂದರೆ ನಾನು ಆಲ್ರೆಡಿ ಸ್ವಲ್ಪ ಹುರಿದಿಟ್ಕೊಂಡಿದ್ದಾಗ ಅದು ಬೆಂದಿದೆ. ಸೊ ಈಗ ಈ ಟೊಮೆಟೊ ಪೇಸ್ಟ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ತಳಸಿದ್ರೆ ಚೆನ್ನಾಗಿರಲ್ಲ. ಸೊ ಅದರಿಂದ ನೋಡಿ ಈಗ ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೆ. ಸೊ ನಾನೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಈ ತೊಂಡೆಕಾಯಿ ಪಲ್ಯನ ಮನೇಲಿರೋ ಐಟಮ್ಸಲ್ಲೇ ಬೇಗನೆ ಮಾಡ್ಬೋದು ಯೂಸ್ ಮಾಡಿಕೊಂಡು. ಆ್ಯಂಡ್ ಬೇಗ ಮಾಡ್ಬೋದು ಆ್ಯಂಡ್ ಈಸಿ ರೆಸಿಪಿ ಕೂಡ ಹೌದು. ಆ್ಯಂಡ್ ತುಂಬ ಹೆಲ್ದಿಯಾಗೂ ಇರುತ್ತೆ. ಸೊ ಆಗಾಗ ಚಪಾತಿ ಜೊತೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಒಂದು ಸ್ವಲ್ಪ ಬೆಂದಿದೆ ಇದು ನೋಡಿ, ಎಣ್ಣೆ ಬಿಟ್ಟಿದೆ. ಸೊ ಅದರಿಂದ ನಾನು ಖಾರದ ಪುಡಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಅರ್ಧ kg ಆಗೋಷ್ಟು ತೊಂಡೆಕಾಯಿನ ತೊಗೊಂಡು ಯೂಸ್ ಮಾಡಿದ್ದೀನಿ. ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕ್ವಾಂಟಿಟಿ ಹೇಳಿದ್ದೀನಿ. ನೀವು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳಂಗಿದ್ರೆ ಸ್ವಲ್ಪ ಈ ಐಟಮ್ಸ್ನ ಕಮ್ಮಿ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಚಿಕನ್ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಲ್ಲ, ಸೊ ಅದರಿಂದ ಟೇಸ್ಟು ಸ್ವಲ್ಪ ಸ್ಪೈಸಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಬೇಕಾದ್ರೆ ಮಟನ್ ಮಸಾಲನೂ ಯೂಸ್ ಮಾಡ್ಕೊಬೋದು. ಈ ಮಸಾಲೆ ಐಟಮ್ಸ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಥರ ನಾವು ತೊಂಡೆಕಾಯಿ ಪಲ್ಯ ಮಾಡಿದಾಗ ಈ ರೆಸಿಪಿಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಪೇಸ್ಟ್ ಮಾಡಿಕೊಂಡಿರ್ತೀರಲ್ಲ, ಅದೇ ಒಂಥರ ಏನು ಸ್ಪೆಷಲ್ ಐಟಮ್ ಅಂತ ಹೇಳ್ಬೋದು ಇದರಲ್ಲಿ. ಅದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಆ್ಯಂಡ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊತಿದ್ದೆ ಪಲ್ಯಲ್ಲಿ. ಸೊ ಈಗ ನೀವು ಬೇಕು ಅಂದರೆ ತುರಿದಿಟ್ಕೊಂಡಿರೋಂಥ ಕೊಬ್ಬರಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೋದು. ಅಥವಾ ನಮಗೆ ಕೊಬ್ಬರಿ ಬೇಡ ಮೊಟ್ಟೆ ಹಾಕ್ಕೊತೀರಿ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು 2-3 ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನಿವತ್ತು ಇಲ್ಲಿ ಕೊಬ್ಬರಿ ಯೂಸ್ ಮಾಡ್ತಿಲ್ಲ, ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೋಡಿ ಮೊಟ್ಟೆ ಹಾಕ್ಕೊಂಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮೊಟ್ಟೆ ಹಾಕಿದ್ರೂ. ಅಥವಾ ಮೊಟ್ಟೆ ಬೇಡ ಅಂದರೆ ಸ್ಯಾಟರ್ಡೆ ಅಥವಾ ಮಂಡೇ ತಿನ್ನೋಂಗಿದ್ರೆ ಅಥವಾ ವೆಜಿಟೇರಿಯನ್ಸ್ ಯೂಸ್ ಮಾಡೋಂಗಿದ್ರೆ ನೀವು ಕೊಬ್ಬರಿನೇ ಹಾಕ್ಕೊಳ್ಳಿ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ತೊಂಡೆಕಾಯಿ ಪಲ್ಯ ಮಾಡಿದೆ ಅಂತ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು
ಹೆಲ್ದಿ ಫುಡ್ ಅಥವಾ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ಸ್. ಥ್ಯಾಂಕ್ ಯು.